ಯಾರಿ ಬಿಡವ ಇದೇನು ಕಾವೇರಿ ಯಾಕವ ಹಿಂಗ ಆಟ ಮಾಡ್ತೀಯ? ಹಾಲ್ ಕೊಡವ, ನಿನ್ ದಮ್ಮ ಹೇಳ್ತೀನಿ. ಕಮಲೇ ಏ ಬಾರ ಇಲ್ಲಿ ಕುಳ್ಳಿ. ಇವರು ಒತ್ತಾರೆಯಿಂದ ಸಂಜೆ ಗಟ್ಟ ನಂಗೆ ಯಾವ ಕೆಲಸನೂ ಮಾಡಕ್ ಬಿಡಕ್ಕಿಲ್ಲ. ಏನು ಕಮಲಿ ಕಾವೇರಿ ಯಾಕೋ ಆಲೆ ಕೊಡಕ್ಕಿಲ್ಲ ಅಂತದೆ ಕೊಡೆ? ನಿಮ್ಮನ್ ನೋಡಿದ್ರೆ ಗೊಂಜಲನು ಕೊಡಕ್ಕಿಲ್ಲ ಅಂತದೆ. ಕೊಡಿತಾಗೆ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿ ಮನೆಗೆ ಎರವಾದೆ, ನಾ ಹುಟ್ಟಿ ಮನೆಗೆ ಎರವಾದೆ, ಹಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ. ನೋಡಿದ್ರ ಸಾರ್ಥಕಾಯ್ತು ಕಣಮಿ. ಕಂಸಾಳೆ ಕೃಷ್ಣಪ್ಪನ್ ಮಗಳನ್ನ ನಾನ್ ಮದ್ವೆ ಮಾಡ್ಕೊಂಡಿದ್ಕೆ ಯಾಕೋ ಅಂದ್ರೆ ತಾವ್ ಬರ್ಬೇಕು, ಸಂಗೀತ ಪಾಡ್ಬೇಕು, ಕಾವೇರಿ ಸ್ವರ ಬಿಡ್ಬೇಕು, ತಾವ್ ಹಾಲು ಕರಿಬೇಕು, ಆ ಹಾಲಿನ ಮಗಿನ ನಮ್ ಕೈ ಕೊಡ್ಬೇಕು. ಹಿರಿಯಕ್ಕನ್ ಚಾಳಿ ಮನ್ಮಕ್ಳಿಗೆಲ್ಲ ಅಂದಂಗೆ ನಿಮ್ಮಪ್ಪ ಕಂಸಾಳೆ ಕೃಷ್ಣಪ್ಪನ ಹಾಡು ನಿನಗ್ ಬಂದ್ಬಿಡ್ತು. ನಿನ್ ನೋಡಿ ನಿನ್ ಮಗ ಕಲ್ತ್ಕೊಂಡ್ಬಿಟ್ಟ. ಸೌಟ್ಗೇನ್ ಗೊತ್ತು ಸಾರಿನ್ ರುಚಿ? ಹೌದು ಕಣಮ್ಮಿ, ಸಂದಾಗಿ ಹೇಳ್ದೆ. ನಂಗೇನು ಗೊತ್ತಾಗಕ್ಕಿಲ್ಲ. ನೀನ್ ಕಟ್ಕಂಡ್ ಮೇಲೆ ಅಲ್ವಾ ನನ್ಗೆ ಗೊತ್ತಾಗಿದ್ದು. ನಂಗೇನು ಗೊತ್ತಿಲ್ಲ ಅಂತ. ನಾನು ನಿಮ್ಮ ಅಪ್ಪನ ಮಾವ ನನ್ ವರದಕ್ಷಿಣೆ ಕೊಡಕ್ಕಿಲ್ವಾ ಅಂತ ಕೇಳ್ದೆ. ಅದಕ್ಕೆ ಅವನು ಅಳೆ ಭಯ ನೀನೇನು ಹೆದರ್ಕೋಬೇಡ, ನನ್ ಮಗಳು ಗಂಟು ಹೊತ್ಕೊಬತ್ತ ಅವಳೆ, ಹೋಗ್ ನೋಡು ಅಂದ. ನಾನು ನಿಮ್ ಅವ್ವಂದು ನಿಮ್ ಅಜ್ಜಿದು ಒಡವೆ ಗಂಟು ಹೊತ್ಕೊಬತ್ತೀಯ ಅಂತ ಕಾಯ್ತಾ ಇದ್ದೆ. ನೀನು ಒಕ್ಕರ್ಸದ್ಮೇಲೆ ನನ್ಗೆ ಗೊತ್ತಾಗಿದ್ದು ನಿಂತಾವಿರೋದು ಬರೀ ಪದಗಳ ಗಂಟು ಅಂತ. ನೀವೇನ್ ಕಮ್ಮಿ? ಲಗ್ನ ಪತ್ರಿಕೆಗೆ ಮುದ್ದಣ್ಣ BA ಅಂತ ಹಾಕೊಂಡಿದ್ರಿ. ಏನಿವಾಗ ಅದನ್ನ ನೋಡಿ ನನ್ ಗಂಡ ಡಿಗ್ರಿ ಮಾಡವನೆ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೆ. ಆಮ್ಯಾಗ ತಾನೇ ಗೊತ್ತಾಗಿದ್ದು BA ಅಂದ್ರೆ ಬೆಣ್ಣೆ ಆಡ್ಸೋನು ಅಂತ. ಸೋಮನಳ್ಳಿ ಮುಖ್ಯ ಕತೆ ಆಗೋಯ್ತು. ಇವಳು ಬಂದ್ ಹಾಡು ಹೇಳದ್ಮೇಲೆ ಹೊಸ ಹಾಲು ಕೊಡೋದು. ನಮಸ್ಕಾರ ಕಣ್ರೇಣ. ನನ್ ಮಗನೇ, ಒಂದ್ ದಿವ್ಸಕ್ಕೆ ಎಷ್ಟ್ ಕಿತ ನಮಸ್ಕಾರ ಮಾಡೋದು? ಒಂದ್ ದಿವ್ಸಕ್ಕೆ ಒಂದೇ ಕಿತ ನಮಸ್ಕಾರ ಮಾಡ್ಬೇಕು. ಬೆಣ್ಣೆ ತಿಂದ್ಮೇಲೆ ಮೂತಿ ಒರೆಸ್ಕೊಳತ್ ಕಲ್ತ್ಕೋ. ದರಿದ್ರ ನನ್ ಮಗನ್ ತಗೊಂಬಂದು ಮಳವಳ್ಳಿ ಇದೇನ ಬೆಣ್ಣೆ ಇಟ್ಕಿದಂಗೆ ಕಮ್ಮಿ ಆಗ್ಬಿಡದೆ. ಕರ್ಗೋತ್ ಕಣಣ್ಣ. ನೀರ್ನಾಗಿದ್ರೆ ಮಜ್ಜಿಗೆಗಿದ್ರೆ ಬೆಣ್ಣೆ ಕರ್ಗನ ಅಂದ್ರೆ ಏನ್ಲ? ಬಿಸಿಲ್ ಕಣಣ್ಣ. ಎಲ್ಲ ಮಾಯಕ ನನ್ ಮಗನೇ ನೀನ್ ಅಂತ ಚಾಕ್ರಿ ಬಂದಾಗ ಹೆಂಗಿದ್ ಗೊತ್ತಾ? ಆ ನಾಟಕ ಕರ್ಸಿದ್ವಲ್ಲ ಅವನ ಹೆಸರೇನಪ್ಪ? ಡಿಂಗ್ರಿ. ಹಂಗಿದ್ದೆ. ಈಗ ಬೆಣ್ಣೆ ತಿಂದು ತಿಂದು ಅಂತ ಎಮ್ಮೆ ತಮ್ಮಣ್ಣ ಆಗ್ಬಿಟ್ಟಿದ್ಯಾ. ಬರೀ ವಾಸನೆಗೆ ಹಿಂಗ ಆಗ್ಬಿಟ್ಟಿದೀನಿ ಕಣ್ರೇಣ. ಏನೇ ಅದು? ನಾಷ್ಟ ಮಾಡಿ ಬನ್ರಿ. ಬಂದ ಬರೀ ವಾಸನೆಗೆ ಊದ್ಕೊಂಡಿರೋನ್ಗೆ ತಿಂಡಿ ಬೇರೆ ಯಾಕಲ್ಲ? ಬದುಕ್ ನೋಡೋ ಬೇಕು ನನ್ ಮಗನೇ. ಅಪ್ಪ ಸಕೆ ತಡಿಯಕ್ಕಾಯ್ತಿಲ್ಲ. ಈ ಊರ್ಗ ಅದ್ ಯಾವಾಗ ಮಳೆ ಬರ್ತದೋ ಏನೋ. 10 ರೂಪಾಯಿ ಕೊಡು. ಮುದ್ದಣ್ಣ ನಿನ್ ಬೆಣ್ಣೆ ಬ್ಯಾಡಣ. ಪರವಾಗಿಲ್ಲ ಬಿಡೋಣ. ಕ್ಲೀನ್ ಮಾಡ ಬರ ಇಲ್ಲಿ. ಮುದ್ದಣ್ಣ ಬೆಣ್ಣೆ ಬೇಡ ಅಂತ ಹೇಳದ್ನಲ್ಲಣ್ಣ. ಬೇಡ ಆದ್ರೆ ಬಿಡಪ್ಪ, ಹೊಟ್ಟೆ ಶಾನ ಹಸ್ಬಿಟ್ಟದೆ. ಅರ್ಧ ಡಜನ್ ದೋಸೆ ತಗೊಂಡು ಮ್ಯಾಲ ಇಡ್ದಪ್ಪ ಬೆಣ್ಣೆ ಹಾಕಂಬ ಹೋಗು. ಯಾಕೆ ಹೊಡಿತೀರಿ ನೀವು? ಯಾಕೆ ಹೊಡಿತೀರಿ ನೀವು? ಹೊಡೆಯೋದು ಅಷ್ಟೇ ಅಲ್ಲ, ಮುದ್ದು ಮಾಡ್ತೀನಿ ಮಗನೇ.
ನನ್ ಮನೆ ಬೆಣ್ಣೆ ನನಗ್ ಗೊತ್ತಾಗಿಲ್ವಾ? ನಿಜ ಹೇಳು, ಯಾವ ನನ್ ಮಗ ತಂದ್ಕೊಟ್ಟ ಇದ್ನ? ಇದು ಸಂತೆಲ್ ತಗೊಂಡ್ಬಂದಿದ್ದು. ಸಂತೆಲ್ ತಂದಿದ್ದ? ಈ ಬೆಣ್ಣೆನ ನೀನು ಸಂತೆಲ್ ತಗೊಂಬಂದಿದ್ದ? ನಿಜ ಹೇಳೋ ನನ್ ಮಗನೇ, ಸಂತೆಲ್ ತಂದಿದ್ದ? ಎಲ್ ತಂದಿದ್ದ ನನ್ ಮಗನೇ? ಹೇಳು, ಈ ಬೆಣ್ಣೆ ಎಲ್ ತಂದಿದ್ದೆ? ಹೇಳ್ತೀನಿ, ನಿಮ್ಮನೇಲಿ ಕೆಲಸ ಮಾಡ್ತಾನಲ್ಲ ಮಳವಳ್ಳಿ ಅವನೇ ಆಬ್ರೇಟ್ ಕೊಡ್ತಾನೆ. ಆಪರೇಟ್ ಕೊಟ್ಟದ್ನ? ಎಲ್ಲೋ ನನ್ನ ಮಗನೇ, ಅಷ್ಟೇ ಅಲ್ಲ ಕಣ್ಣ, ನೀವೆಲ್ಲೆಲ್ಲಿ ವರ್ತನೆ ಕೊಡ್ತಾ ಇದ್ದೀರಾ ಅಲ್ಲೆಲ್ಲ ಕೊಡ್ತಾವನೆ. ನಿನ್ಗೆ ಹೆಂಗ್ಲ ಗೊತ್ತಾಯ್ತು? ಈ ಏರಿಯಾ ಎಲ್ಲ ನಂದಿ ಅಲ್ವಣ್ಣ? ಎಲ್ಲ ಮಾರ್ಜಾಲ. ಯಾಕ ಏನಪ್ಪ ಹೋಗ್ ಬರ್ತೀನಿ ಕಣಕ್ಕ. ಹೊಟ್ಟೆ ಹಸುವೇನೋ, ಒಸಿ ಉಣ್ಕೊಂಡೋಗಪ್ಪ. ಯಾಡ ಕಣಕ್ಕ, ಈಗ ತುಂಬ್ಕೊಂಡಿರೋದೇ ಸಾಕು. ಬರ್ತೀನಿ ಕಣಕ್ಕ. ಆಯ್ತಪ್ಪ. ಆ, 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 ಆ. ಯಾಕಣ್ಣ ಹಂಗ್ ನೋಡ್ತಾ ಇದ್ಯಾ? ಏನೈತ್ಲಾ ಹೊಟ್ಟೆ ಒಳಗೆ? ನನ್ಗ್ಯಾಕೋ ಹೊಟ್ಟೆ ಸರಿ ಇಲ್ಲ ಕಣಣ್ಣ. ಅಂತದ್ ಏನೈತ್ಲಾ ಅದ್ರೊಳಗೆ? ಇನ್ನೇನಿರ್ತೈತಿ, ಲಿವರು, ಬೋಟಿ, ಕಲಿಜ, ಕಿಡ್ನಿ. ಅದ್ ಬಿಟ್ರೆ ಬೇರೆ ಇನ್ನೇನು ಇರಕ್ಕಿಲ್ವಾ? ಇದ್ರೆ ಇದಿರ್ತೈತೆ, ಅದ್ ಎಲ್ರಿಗೂ ಇರ್ತೈತೆ. ಅದೇನು ಸರಿ ಬಿಡು ಕಂದ. ಆ? ನೀನ್ ಒತಾರೆನೆ ಎದ್ ಬಂದು ನಮ್ಮ ಹೊಸಳಿ ಕಾಲಿಡ್ಬೇಕಾದ್ರೆ ಹೊಟ್ಟೆ ಸಾಪ್ಸಿದಾಗಿ ಬೆನ್ಗೆ ಹತ್ಕೊಂಡ್ಬಿಟ್ಟಿರ್ತದೆ. ಅದೇ ಕೆಲ್ಸ ಮುಗ್ ಸಾಯಂಕಾಲ ಹೋಗ್ಬೇಕಾದ್ರೆ ಊದ್ಕೊಂಡ್ಬಿಟ್ಟಿರ್ತದೆ. ಅದೇನಂತ ರೋಗ? ಅದೇನಿಲ್ಲ ಬಿಡಣ್ಣ, ಇದಕ್ ಹೋದ್ರೆ ಸರಿ ಹೋಯ್ತದೆ. 9 ವರ್ಷದಿಂದ ಹಿಂಗೇನೆ. 9 ವರ್ಷದಿಂದ ಹಿಂಗೇನಾ? ಇದಕ್ಕೋದ್ರೆ ಸರಿ ಹೋಗ್ಬಿಡ್ತದ? ಸರಿ ಹೋಯ್ತದೆ ಅಣ್ಣ. 7 ಕಿರುವೇನು ಚಿನ್ನ ಬಾಯಿಲಿ ಎಲ್ಲಿಗೇಡ? ಹೇಳ್ತೀನಿ ಬಾಯಿಲಿ ಎಲ್ಲಿಗೇಡ? ಬಾರೋ ಇಲ್ಲಿ ಹೇಳ್ತೀನಿ. ಯಾಕಣ್ಣ? ಮಿಡ್ ನೈಟ್ ಮಸಾಲ ತೋರಿಸ್ತೀನಿ ಕಣ್ಣ. ಹೊಸಿ ತಡಿ. ಇದ್ಯಾಕಣ್ಣ? ನನ್ನ ಮಗನೇ, ಈ ನೀರಿಂದ ತೊಳ್ಕೋಬೇಕು. ನಾನು ಬಾಚ್ ಹಾಕ್ತೀನಿ. ನನ್ನ ಮಗನೇ, ಏನ್ ನೀನ್ ಬೆಣ್ಣೆ ಹೆಂಗ್ ಬೆಳಗಿರ್ತದೋ ಇದ್ದಂಗ್ ಕಪ್ಪಿರ್ತದೋ ನಾನು ನೋಡ್ಬೇಕು. ಮಾಡು. ಕೆರೆ ತ ಹೋಯ್ತೀನಿ ಬಿಡಣ್ಣ. ಕೆರೆ ತಗೋಯ್ತೀನಿ ಅಂದ್ರೆ ತಲೆ ಬುಡ್ಡೆ ಹೊಡೆದಾಕ್ಬಿಡ್ತೀನಿ. ಏಯ್ ಮಾಡು ಮಾಡು ಮಾಡು. ಮಾಡ್ತಾ ಇಲ್ವಾ? ಏನ್ರಿ ಇದು? ಮಾಡು ಮಾಡು ಅಂತ ಇದೀರಾ? ಏಯ್ ಅವ್ನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ತೀನಿ. ಬಾಯಿ ಮುಚ್ಕೊಂಡಿದ್ಕಡೆ ಕೊಡಲಿ ಚಾಕು. ಹಾಕ್ಬಿಡ್ತೀನಿ ನನ್ ಮಗನೇ. ಓಡೋಗ್ತೀಯಾ? 9 ವರ್ಷದಿಂದ ನನ್ ಮನೇಲೆ ಇದ್ಕೊಂಡು, ನನ್ ಮನೇಲೆ ಉಂಡ್ಕೊಂಡು, ನನ್ ಮನೇಲೆ ತಿನ್ಕೊಂಡು, ನನ್ ತಾವಳೆ ಸಂಬಳನೂ ತಗೊಂಡು, ನಮ್ಮನೆ ಬೆಣ್ಣೆನೆ ಕತ್ಕೊಂಡು ಹೋಗಿ ನಾನು ಎಲ್ಲೆಲ್ಲಿ ವರ್ತನೆ ಕೊಡ್ತೀನೋ ಅಲ್ಲಲ್ಲಿ ಆಪರೇಟ್ ಮಾರಿ ನನಗೆ ಟೋಪಿ ಹಾಕ್ಬಿಟ್ಟಲ್ಲ ಮಾಡಬಳ್ಳಿ. ನೀನಿನ್ನು ಬದುಕಿರ್ಬೇಕಾ? ಬದುಕಿರ್ಬೇಕಾ? ಎಲ್ಲಿ ಎಲ್ ಮನೆ ಆಗೋದ ನನ್ ಮಗ? ಅಗ್ಗಿ ಬೇರೆ ಬಿಚ್ಕೊಟ್ಟು ಹೋಗ್ಬಿಟ್ಟವನೆ. ಅಯ್ಯೋಯ್ಯೋ ಅಯ್ಯೋಯ್ಯೋ, ನೋಡ್ದನಮ್ಮೆ ಬೆಣ್ಣೆ. ಗೋವಿಂದಯ್ಯ, ಸಿಗರೇಟ್ ಸೇರ್ಬೋದಾ? ಸೇರ್ಬೋದು, ಆದ್ರೆ ಹೊಗೆ ಬಿಡಗಿಲ್ಲ ಸ್ವಾಮಿ. ಏನ್ ಸ್ವಾಮಿ, ನಿಮ್ ತಂದೆಗೆ ಏನ್ ಕೆಲ್ಸ? ಹಳ್ಳಿಲಿ ಹಾಲ್ ಮಾರ್ತಾರೆ. ಹಂಗಾರೆ ಹಾಲಿನ ವಿಚಾರ ಎಲ್ಲ ತಮಗ್ ಚೆನ್ನಾಗ್ ಗೊತ್ತು. ಹಂಗಾರೆ ಹಾಲ್ ಕೆಡ್ದಂಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಅಷ್ಟು ಗೊತ್ತಿಲ್ಲ. ಹಾ. ಫ್ರಿಜ್ ಅಲ್ಲಿ ಇಡ್ಬೇಕು. ನಮ್ಮ ಹತ್ರ ಫ್ರಿಡ್ಜ್ ಇಲ್ಲಪ್ಪ. ಆವಾಗ ಮತ್ತಿನ್ನೇನ್ ಮಾಡ್ಬೇಕು? ಏನಪ್ಪ ನೀನು ಒಳ್ಳೆ ಪೆಂಗನಂಗೆ. ಹಾಲು ಕೆಡ್ದಂಗಿರ್ಬೇಕಾದ್ರೆ ಕರೀದೆ ಕೆಚ್ಚಲಲ್ಲೇ ಬಿಟ್ಬಿಡ್ಬೇಕು. ಏನ್ ಓದ್ತಿರೋ ಏನೋ ಈಗಿನ ಕಾಲದ ಹುಡುಗರು, ಸಣ್ಣ ಸಣ್ಣ ಪ್ರಶ್ನೆಗೂ ಉತ್ತರನೇ ಗೊತ್ತಿಲ್ಲ. ಅಪ್ಪ, ಅಮ್ಮ ಹೇಳಿದ್ರು ಅರ್ಜೆಂಟ್ ಆಗ 50 ರೂಪಾಯಿ ಕೊಡ್ಬೇಕಂತೆ. ಟಾಟಾ ಹೋಗು. ಕೃಷ್ಣ, ಆ ಮಗು ಯಾರ್ದು? ನಂದೆ 3ನೇದು. ಬಡ್ಡಿ ಮಗ ಭಾರಿ ಅದೃಷ್ಟವಂತ. ನಿಮ್ ಅಪ್ಪಂಗೆ ಏನಾದ್ರು ಬೆಕ್ಕಿಂಗ್ ಕಣ್ಣಿತ್ತ? ಇಲ್ಲ ನಿಮ್ ತಾಯಿಗೆ? ಇಲ್ಲ ನಿಮ್ ಹೆಂಡತಿಗೆ? ಇಲ್ವೇ ಇಲ್ಲ. ಅಯ್ಯಯ್ಯ, ಇವನಿಗಿಲ್ಲ, ಇವ್ರ ಅಪ್ಪನಿಗಿಲ್ಲ, ಇವ್ರ ಅಮ್ಮನಿಗಿಲ್ಲ, ಅವನ ಹೆಂಡತಿಗಿಲ್ಲ, ಅವ್ರ ಅಪ್ಪನಿಗಿಲ್ಲ, ಅವ್ರ ಅಮ್ಮನಿಗಿಲ್ಲ. ಏನಿವಾಗ? ಅವ್ರ ಅಮ್ಮನ ವಂಶದಲ್ಲೂ ಬೆಕ್ಕಿಂಗ್ ಕಣ್ಣಿಲ್ಲ, ಅವ್ರ ಅಪ್ಪನ ವಂಶದಲ್ಲೂ ಬೆಕ್ಕಿಂಗ್ ಕಣ್ಣಿಲ್ಲ. ಆದ್ರೆ ಇವ್ನ್ ಕೊನೆ ಮಗಂಗ್ ಮಾತ್ರ ಬೆಕ್ಕಿಂಗ್ ಕಣ್ಣು ಹೆಂಗ್ ಬಂತು? ಹೆಂಗ್ ಬಂತು ಅಂದ್ರೆ ಅದು ಅವನಿಗೆ ಏನ್ ಗೊತ್ತು? ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟಲ್ಲ. ಹೋಗೋದ್ ಕೆಲಸ ನೋಡೋಗ್ರಿ. ಕೋಪ ಮಾಡ್ಕೋಬೇಡ ಗೋವಿಂದಣ್ಣ.
ಕೃಷ್ಣ ನಾ ಬರ್ಲಾ? ರೈಟ್ ಹೇಳು. ಒಳ್ಳೆ ಡೌಟ್ ಆಯ್ತಲ್ಲ. ಎಷ್ಟ್ ಜನ ಅವ್ರೆ? ಇಬ್ರವ್ರೆ. ಇಬ್ರ? ಅಯ್ಯೋ ಪೆದ್ದಯ್ಯ, ದಿವಸ ಇವನ್ ಆಕ್ಟಿಂಗ್ ಕೇಳ್ತಾನೆ. ಏನಂತವ? ಎಷ್ಟ್ ಜನ ಅವ್ರೆ ಅಂತ ಕೇಳ್ತಾನೆ. ಅಯ್ಯೋ ಕೃಷ್ಣ, ಯಾವ್ದೋ ಮೆಂಟಲ್ ಕೇಸು ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೈತೆ. ನೀನೇ ಯಾಕೆ ತಲೆ ಕೆಡ್ಸ್ಕೊಂತೆ? ಅವಾಗ ಕೆಲಸ ನೋಡೋಗು. ಕೃಷ್ಣ, ಆ ಬೆಕ್ಕಿನ ಕಣ್ಣು ಪೆದ್ದಯ್ಯ, ಇಷ್ಟು ವರ್ಷದಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ? ಯಾಕೆ ಹೇಳ್ತೀಯ ಕೃಷ್ಣ? ನನ್ ಮೊದಲನೇ ಮಗನಿಗೆ 5 ಲಕ್ಷ, ಎರಡನೇ ಮಗನಿಗೆ 5 ಲಕ್ಷ, ಕೊನೇ ಮಗನಿಗೆ 8 ಲಕ್ಷ ವಿಲ್ ಮಾಡ್ಬಿಟ್ಟಿಲ್ವಾ? ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ಯಾ? ಅಯ್ಯೋ ನೀನ್ ಮನ್ಕಾಯಿ ಹೋದನೆ. ನಾನ್ ಸಂಪಾದನೆ ಮಾಡಿದ್ದೆಲ್ಲ ಸರಾಯಿ ಅಂಗಡಿಗೆ ಹಾಕ್ಬಿಟ್ಟಿದೀನಿ. ಅವ್ರ ಹೆಸರಿಗೆ ಬರೀ ವಿಲ್ ಮಾಡಿದೀನಿ ಅಷ್ಟೇ. ಸಂಪಾದನೆ ಏನಿದ್ರು ಇನ್ ಮುಂದಕ್ಕೆ ನೋಡ್ಕೋಬೇಕು ಅಷ್ಟೇ. ಏನ್ ಕೃಷ್ಣ, ಲಾರಿ ಹೊಡಿತಿದ್ರಾ? ಇರಾಕಿಲ್ವಾ? ನಮಸ್ಕಾರ ಸುಮೇ. ನಮಸ್ಕಾರ. ಯಾವ ಬಂದ್ರೆ? ಈಗ ಬಂದೆ. ಸ್ವಲ್ಪ ಇಲ್ಲಿಗೆ ಬರ್ತೀರಾ? ಅಯ್ಯೋ, ನನ್ನ ಮಗನೇ. ಏಯ್, ನೀನು ನಿಜ ಹೇಳು, ನೀನ್ ಯಾರು? ದಿವಸ ಇಲ್ಲಿಗೆ ಯಾಕೆ ಬರ್ತೀಯಾ? ಬಂದು ಜನ ಎಷ್ಟವ್ರೆ ಅಂತ ಕೇಳ್ತೀಯ. ಕಮ್ಮಿ ಅವ್ರೆ ಅಂದಾಗ ಅಂತ ಅಳ್ತೀಯ. ಜಾಸ್ತಿ ಅವ್ರ ಅಂದಾಗ ಬಾಚಿ ಮುತ್ಕೊಡ್ತೀಯಾ? ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ತಗದ್ ಬಿಟ್ಟೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಹೇಳ್ತೀನಿ. ಅದು ಏನಾಯ್ತು ಅಂದ್ರೆ, ಏಯ್, ಸಮಾಧಾನ ಮಾಡ್ಕೊಳ್ಳೋ. ಈಗ ಗೊತ್ತಾಯ್ತಾ? ಈ ಬೆಕ್ಕಿನ ಕಂಡ್ ನನ್ ಮಗ ದಿನ ಬಂದು ನಮ್ ಸಲೂನಲ್ಲಿ ಜನ ಎಷ್ಟವ್ರೆ ಅಂತ ಯಾಕೆ ಕೇಳ್ತಿದ್ದ ಅಂತ. ಯಾಕೆ ಪೆದ್ದಯ್ಯ? ಕಡಿಮೆ ಅವ್ರೆ ಅಂದಾಗ ಯಾಕೆ ಅಂತ ಗೊತ್ತಾ? ನಿಮ್ ಮನೆಗೆ ಹೋಗಕ್ ಆಗಲ್ವಲ್ಲ, ಅದಕ್ಕೆ ಹೇಳ್ತಿದ್ದ. ಜಾಸ್ತಿ ಜನ ಅವ್ರೆ ಅಂದಾಗ ನಿನಗ್ ಕೂತ್ಕೊಳ್ತಿದ್ದ. ಯಾಕೇಳು? ನಿನ್ ಮನೆಗೆ ಹೋಯ್ತಿದ್ದ ಕಣ್ಣ. ಯಾಕೆ ಪುಟ್ರಂಗಣ್ಣ ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಕುಂತಿದ್ಯಲ್ಲ, ಯಾಕೆ ವ್ಯಾಪಾರ ನಡೀತಿಲ್ವಾ? ಏನು ಅಂತ ಹೇಳಲ್ಲ ಪಿಣ್ಕಿ, ಯಾವನ ನೆಡ್ತಿ ಮಗನ್ ಕಣ್ಬಿತ್ತು ಏನು? ವತಾರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ. ಗಣಪತಿ ಕುಂತಂಗ್ ಇಲ್ಲೇ ಕುಂತೀವ್ನಿ. ಯಾವ ನನ್ನ ಮಗನಾದ್ರೂ ಒಂದ್ ಕಿತ ಬಂದು ಯಾಕ ಬೇಕಾ ಅಂತ ಒಂದು ಸೊಲ್ ಕೇಳಲಿಲ್ವಲ್ಲ. ಹಿಂಗೆ ಆಗ್ಬಿಟ್ರೆ ನನ್ ಯಾಪಲ್ಲಿ ಗತಿ ಇಲ್ಲ. ನನ್ ಹೆಂಡ್ರು ಹೊಟ್ಟೆ ಹೆಂಗ್ ತುಂಬೋದು ಅಂತ ಯೋಚನೆ ಆಗ್ಬಿಟ್ಟದೆ. ನೀನ್ ನಂಬ್ಕೊಂಡ್ರೆ ನಿನ್ ಹೆಂಡ್ರು ಹೊಟ್ಟೆ ತುಂಬ್ದಂಗೆಯ. ಏನಂದೆ? ಪೆದ್ಮುಂಡದೆ ಅಂದೆ. ನೋಡೋ, ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದೇನು ಅಂತ ಹೇಳು, ಇಲ್ಲ ಮರ್ವಾದಿಂದ ಜಾಕಾಲೆ ಬೇಡ. ಅಲ್ಲ ಅಣ್ಣ, ನೀನ್ ವ್ಯಾಪಾರ ಸಂದಾಗಬೇಕು ಅಂದ್ರೆ ನನ್ ತಾಕೊಂದ್ ಪ್ಲಾನ್ ಇದೆ, ಹೇಳ್ತೀನಿ ಕೇಳು. ಏನ್ಲ ಪ್ಲಾನ್? ಹೇಳ ಬೇರಿನಾ? ನೀನ್ ಹೆಂಡ್ರು ನೋಡಕ್ಕೆ ಕೆಂಪ್ಗೆ ದುಂಡ್ಗೆ ಫಿಲಂ ಹೀರೋಯಿನ್ ಇದ್ದಂಗ ಅವಳೆ. ಬೇಡ ಕಣೋ ಪಿಡ್ಕಿ, ಬೇಡ ನೋಡು, ಹತ್ರ ಬರ್ತಾ ಇದೆಯಾ ನೋಡು. ನನ್ ಹೇಳತಂಗ ವಸಿ ಕೇಳೋಣ. ಅದೇನು ಹೇಳು? ಅವಳ ವ್ಯಾಪಾರಕ್ಕೆ ಅಂತ ವಸಿ ಲೂಸ್ ಬಿಡು. ಆಗ ನೋಡು ನೀನ್ ವ್ಯಾಪಾರನ್ ಕಿತ್ಕೊಂಡ್ ಹೋಗ್ದಿದ್ರೆ ಇರ್ಬೋಕಿ ನನ್ನ ಮಗನ್ ತಗೊಂಬಂದು ನನ್ನ ಹೆಂಡ್ರನ ವ್ಯಾಪಾರ ಬಿಟ್ಟು ವಸಿ ಲೂಸ್ ಬಿಟ್ಟು ನೋಡು ಅಂತ ನನ್ಗೆ ಹೇಳ್ತಿದ್ಯಾ? ನನ್ನ ಶಿಲ್ಪ ಅಂತ ತಿಳ್ಕೊಂಡ್ಬಿಟ್ಟೆ. ಮತ್ತೇನ್ ಹೇಳ್ದೆ? ಬದುಕೋದಾರ ಹೇಳಕ್ ಬಂದ್ರೆ ಹಿಂಗ್ ಹಿಡ್ಕೊಂಡ್ ಹಿಂಗ ಬದುಕೋದಾರ ಹೇಳ್ಕೊಡೋದು? ಇದು ನಿಮ್ ಕಾಲ ಅಲ್ಲ. ತಳ ಅಂತ ತೊಳೆಯೋ ಸ್ಟೀಲ್ ಪಾತ್ರೆ ಮುಂದೆನೆ ಕೊಂಚು ಇತ್ತಾಳೆನೆ ಕಂಬಳಿ ಹೊದ್ಕೊಂಡ್ ಮೂಲೆಯಲ್ಲಿ ಬಿದ್ದಿರುವಾಗ ಈ ನೀನ್ ಪುಟ್ಕೋಸಿ ಮಣ್ಣಿನ ಮಡ್ಕೆನ ಯಾವ ನನ್ ಮಗ ತಾನ್ ತಗೊಳಕ್ ಬತ್ತ ನೀನೇ ಹೇಳು. ಈ ಕಾಲದಲ್ಲಿ ಬಾಳ್ಬೇಕು ಅಂದ್ರೆ ಕಾಲಕ್ ತಕ್ಕಂತೆ ವೇಷ, ವೇಷಕ್ ತಕ್ಕಂತೆ ಭಾಷೆ. ದೇಶ ದ್ವಾಸೆ ಭಾಷೆ ಏನ್ಲ ಇದು ಒಂದು ಅರ್ಥ ಆಗಿಲ್ಲ. ಅದೇನ್ ಬಿಡಿಸಿ ಹೇಳ. ನಿನಗೋಗಿ ಹೇಳ್ತೀನಲ್ಲ, ಈ ಪಟಾಪಡ್ಡಿ ಚಡ್ಡಿ ಜಾಗದಲ್ಲಿ ರಂಗು ರಂಗಿ ಇಲ್ಲ ಸೀರೆ ಬರ್ಬೇಕು. ಪಿಂಕಿ, ನಾಳೆಯಿಂದ ನನ್ ಸೀರೆ ಉಟ್ಕೊಂತೀಯ? ನೀ ಸೀರೆ ಉಟ್ಕೊಂಡ್ರೆ ಯಾವ ನಾಯಿ ಮುಚ್ಚಕ್ ಬರ್ತದೆ? ನಾನ್ ಹೇಳಿದ್ದು ನಿನ್ ಬದ್ಲು ನೀನ್ ಹೆಂಡ್ರನ್ ಕೂರ್ಸು ಅಂತ. ಆಗ ನೋಡು ನೀನ್ ವ್ಯಾಪಾರದ ಕರಾಮತ್ತ. ಹಂಗೆ ಹೇಳ್ತೀಯ? ಮರ್ಯಾದೆ ಜಾಕಾಲ್ ಮಾಡ್ಲಾ? ಕಾಲಿ ಬೇಡ. ಯಾಕೆ ಪುಟ್ರಂಗಣ್ಣ, ಐಡಿಯಾ ಚೆನ್ನಾಗಿಲ್ವಾ? ಅಯ್ಯೋ ನಿನ್ ಐಡಿ ಯಾಕ ನಾಳೆ ಎಕಡೆ ಬಡದ್ರು? ಕತ್ತೆ ಓದ್ದಂಗ ಓದ್ನಲ್ಲಪ್ಪ ದಾಂಡಿಗ್ ನನ್ ಮಗ. ಇನ್ನೊಂದ್ ಕಿತ ಏನಾರು ಐಡಿ ಇರಿಯಾ ಅಂತ ನನ್ನ ಹೆಂಡತಿ ಸವಾಸ ಬಂದ್ ಏನಾರು ಕಿಸ್ ಕುಡ್ದು ನಿನ್ನ ಮಂಡಾಗ ಹಾಕಿ ಆ ಗೋರ್ಕುಮಾರ ತೊಳಿತಲ್ಲ ಹಂಗ್ ಕಚ್ಕ ಪಿಚ್ಕ ತೊಡ್ದು ಮಡಿಕೆ ಸುಟ್ಟು ಬಿಡ್ತೀನಿ ಮುಸಾರು. ಕೈಯಲ್ಲಿ ಮಾಡಕ್ ಆಗ್ತಿದ್ರು ಬಾಯ ಸಂದ ಕೇಳ್ತೀಯ? ಏನಂದ? ಅಂದಿ ನನ್ ಮಗನ ಅಂದೆ.
ಏನ್ ಕಾಗೆ ಮುತ್ಗೆ ಒಬ್ಳೆ ಹೊಗೆ ಹಾಕ್ಸ್ಕೊಂತ ಇದ್ಯಾ? ಮೊಟ್ಟೆ ಇಡ್ತಾ ಇದ್ದೀನಿ. ಮೊಟ್ಟೆ ಇಡೋ ವಯಸ್ಸ ಚಟ್ಟಾತ ವಯಸ್ಸು ಪಾಪ. ಈ ವಯಸ್ಸಲ್ಲಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ಯಲ್ಲ, ನೀನ್ ಯಾರನ್ನ ಇಟ್ಕೊಂಡ್ಬಿಡು. ನಿನ್ನ ಈ ವಯಸ್ಸಿನಲ್ಲಿ ನಾನ್ ಇಟ್ಕೊಳ್ಳೋದ ಏನು? ಅಯ್ಯೋ ನಾನ್ ಅಂದಿದ್ದು ಸಹಾಯ ಮಾಡಕ್ ಯಾರನ್ನ ಇಟ್ಕೋ ಅಂತ. ಇನ್ನೇನ್ ನಿಮ್ಮ ಅಣ್ಣ ಹೆಂಡತಿ ಬರ್ತಾಳಲ್ಲೋ, ಅವಳಿಗೆ ಏನಾದ್ರು ಸೊಂಟ ಉಳುಕ್ಬಿಟ್ರೆ? ನೀನಿದ್ದೀಯಲ್ಲ. ನಾನಿರೋದು ಹಪ್ಳ ಸಂಡಿಗೆ ಹಾಕಕ್ಕ. ಹಾಗಾದ್ರೆ ಏನ್ ಹೇಳ್ತಿರೋದ್ ನೀನೀಗ? ನಾನು ವಯಸ್ಸಿಗೆ ಬಂದಿದ್ದೀನಿ, ನನಗೂ ಒಂದು ಬ್ಯೂಟಿಫುಲ್ ಯಂಗ್ ಲೇಡಿ ಕೊಟ್ಟು ಮದುವೆ ಮಾಡಿದ್ರೆ ಏನಾದ್ರೂ ಕಷ್ಟ ಸುಖ ಬೇಕಾದ್ರೂ ಬಂದು ಸಹಾಯ ಮಾಡ್ತಾಳ? ನಿಮ್ಮ ಅಪ್ಪನ್ ಕೇಳ್ ನೋಡು. ಆ ದರಿದ್ರ ನನ್ ಮಗ ತಡಿಯ ದಿನ ಬೆಳಗ್ಗೆ ಎದ್ದು ಅಯ್ಯ ಅಪ್ಪ ಮದುವೆ ಮಾಡಿಸುಂದ್ರ ಕಿವಿ ಮೇಲೆ ಹಾಕೊಳ್ಳಲ್ವಲ್ಲ. ನಿನ್ಗ ಅಷ್ಟ ಅವಸರ ಇದ್ರೆ ನಾನಿದ್ದೀನಿ. ಅಯ್ಯೋ ನೀನ್ ಆ ಕಡೆ ಅದೇ ನನಗೆ ಹಾಕಿ ನೀನ್ ಚಾಪೆಲ್ ಮುದ್ರಕೊಂಡಾಗ ನನಗೆ ಮದುವೆ ಮಾಡ್ಲಿಲ್ಲ ಅಂದ್ರೆ ನಿನ್ನೆ ಆಗೋದು. ಏನಪ್ಪ ಅದು ನಿನ್ನೆ ಆಗೋದು ಅಂತ ಏನೇನು ಅಂತವನೇ? ನಿನ್ನ ಮಗ ನನ್ನ ಮದ್ವೆ ಆಗ್ತಾನಂತೆ. ನಿನ್ನೆ ಮದುವೆ ಮಾಡ್ಕೊಂತಾನಂತ ಬೇವರ್ಸಿ ನನ್ ಮಗನ್ ತಗೊಂಬಂದು. ಯಾಕೆ ನೀನ್ ಮಾತ್ರ ನಮ್ಮ ಅಮ್ಮನ್ ಮದುವೆ ಆಗ್ಬೋದು, ನಾನ್ ನಿಮ್ಮ ಅಮ್ಮನ್ ಮದುವೆ ಆಗ್ಬಾರ್ದಾ? ಬೆಟ್ ತಗೊಂಡು ನೋಡ್ಬಿಡ್ತೀನಿ ನನ್ ಮಗನೇ. ಅಲ್ಲೇ ನಿಂತ್ಕೊ ಬಂದೆ. ಅಯ್ಯೋ ಕಚ್ಚಿಸ್ಬಿಟ್ಟಾನು. ನೀನ್ ನನ್ ಕೈಗೆ ಸಿಕ್ಕು ಇಟ್ಟಾಡ್ಸಂಗ್ ಆಡ್ಸ್ಬಿಟ್ಟು ಸೊಂಡ್ಗೆ ಇಟ್ಬಿಡ್ತೀನಿ. ಯಾಕಪ್ಪ ಹಂಗ್ ಓಡ್ತಾವನೆ? ನನ್ ಮಗನ್ಗೂ ಮದುವೆ ಬೇಕಂತೆ. ಅವೇಗ್ ನನ್ ಮಗನ್ ತಗೊಂಬಂದು ಅದಾಳಾಗೋಲಿ. ನೀನ್ ಹೋಗಿದ್ ಕೆಲ್ಸ ಏನಾಯ್ತು ಮಗ? ಹಾ ನೋಡ್ದೆ. ಆ ಇದೇನವ? ನೋಡ್ದೆ ಅಂತ ನಾನ್ ಮಾತಾಡಿಸ್ತಾ ಇದ್ರು ಎಮ್ಮೆ ಮೇಲೆ ಮಳೆ ಸುರಿದು ನಂಗೆ ಹೋಯ್ತಾನೆ ಇವನೇ. ಏಯ್ ನಿಂತ್ಕೊಳ್ಳ. ಏನ್ಲ ಇಷ್ಟ ಆಯ್ತಾ? ನನಗಿಷ್ಟಾನೆ. ಆ ಹುಡ್ಗಿಗ್ ನೀನ್ ಇಷ್ಟ ಆದಂತ? ಅದು ಅವಳನ್ನೇ ಕೇಳ್ಬೇಕು. ಲೇ ಯಾಕ್ಲ ನನ್ ಮೊಮ್ಮಗನ್ನ ಹಾಗ್ ಗೋಳೆಕೊಂತ ಇದ್ಯಾ? ಅವನಿಗೇನ್ಲ ಕಮ್ಮಿ ಆಗೈತಿ? ಲಕ್ಷಣವಾಗ ಅವನೇ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಸಾಕು ಲಕ್ ಅಂತ ಒಪ್ಕೊಂತಾಳೆ. ಲಕ್ಕ ನಂಗೆ ಒಪ್ಕೊಂಡ್ಬಿಡ್ತಾಳೆ. ಇಷ್ಟನೋ ಕಷ್ಟನೋ ಮುಂದಿನ ತಿಂಗಳು ವಾಲ್ಗ ಊದಿಸ್ಬಿಡ್ತೀನಿ. ಏನಾಯ್ತಾರೆ ಕೃಷ್ಣ, ಇಷ್ಟೊಂದು ಬೇವಿನ ಸೊಪ್ಪು ಯಾರ ಮನೆದು? ನಿಮ್ ಮನೇದಲ್ಲ, ಪಕ್ಕದ ಮನೆದು. ಅದೇ ಅಂತೀನಿ, ನಮ್ಮ ಮನೇಲಿ ಕಿತ್ತಿದ್ರೆ 8 ಆಣಿ ಕೊಡ್ಬೇಕಾಯ್ತು. ಅದ್ ಸರಿ, ಇದೇ ನಿಂಗ್ ಕಟ್ಬಿಟ್ಟು ಇಳೆ ಬಿಟ್ಬಿಟ್ಟಿದೀಯಾ? ಅದನ್ನ ನಾನು ಹೇಳ್ಬೇಕು ಅಂದ್ರೆ 8 ರೂಪಾಯಿ ನೀವು ಕೊಡ್ಬೇಕಾಗತ್ತೆ. ಆ ಬಾಜಿ ಸಂ ನೋಡಿದಾರೆ ನನ್ನ ಹತ್ರ ಇರೋದು ಇದೊಂದು ಜೀನ್ಸ್ ಪ್ಯಾಂಟ್, ಒಬ್ಬ ಅಮೆರಿಕನ್ ಕೊಟ್ಟಿದ್ದು ಬಿಟ್ಟಿ. ರಾತ್ರಿ ಇದನ್ನೇ ಹಾಕೊಂಡು ಮಲ್ಕೊಂಡ್ರೆ ಇದು ಸೌದೋಗ್ತದೆ. ಅದಕ್ಕೆ ರಾತ್ರಿ ಮಲಗುವಾಗ ಇದನ್ನ ಕಟ್ಕೊಂಡು ಮಲ್ಕೋತೀನಿ. ಸೊಂಟದ ಕೆಳಗು ತಂಪಾಗಿರ್ತದೆ. ಆಮೇಲೆ ಭೂತ ಪ್ರೇತ ಪಿಶಾಚಿಗಳ ಕಾಟ ಇರೋದಿಲ್ಲ. ಕೃಷ್ಣ, ನೀನ್ ಭೂಮಿ ಮೇಲೆ ಮಾತ್ರ ಇಲ್ಲಯ್ಯ, ಅದ್ರ ಕೆಳಗಡೆ ಇನ್ನೂ 10 ಅಡಿ ಇದೆಯಾ. ಎಲ್ಲಯ್ಯ ನಿನ್ ಪಾದ ಎಲ್ಲಯ್ಯ. ಕೃಷ್ಣ, ಇದು ನಿಮಗೋಸ್ಕರ. ಹಬ್ಬ ಈಗ್ಲೇ ಇಷ್ಟು ತಣ್ಣಗದಲ್ಲ, ಇನ್ ರಾತ್ರಿ ಆದ್ರೆ ಇನ್ನೆಷ್ಟು ತಣ್ಣಗ ಆಗ್ಬೋದು. ಕೃಷ್ಣ, ಆ ಕಿತಾಪತಿ ಅವನಲ್ಲ, ನನ್ ಹೊಸಬಟ್ಟೆ ಹೊಲ್ಸು ಅಂತ ನನ್ ಪ್ರಾಣಕ್ಕೆ ಹಾಕ್ಬಿಟ್ಟವನೆ. ಅವನಿಗೂ ಈ ತರದೊಂದು ಕಟ್ಕೊಟ್ಬಿಡಪ್ಪ. ಹಗ್ಲು ರಾತ್ರಿ ಇದನ್ನೇ ಕಟ್ಕೊಂಡು ತಿರ್ಗ್ಲಿ ಬಡ್ಡಿ ಮಗ. ಆಮೇಲೆ ನನ್ನ ಹೆಂಡ್ರಿಗೊಂದು ರಾತ್ರಿ ಕೇಳಿ ಹೇಳ್ತೀನಿ. ಜಾನ್ಕಿ ಎಲ್ಲಿದ್ಯಮ್ಮಿ? ಏನ್ರಿ ನಿಮ್ ಅವತಾರ? ಅವತಾರ ಅಲ್ಲ ಕಮ್ಮಿ, ಕೃಷ್ಣ ಎಂತ ಐನಾತಿ ಪ್ಲಾನ್ ಹೇಳ್ಕೊಟ್ಟವ್ ಗೊತ್ತಾ? ಏನು? ಬಂದು ಸಿಮಾ, ಅಯ್ಯೋ 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 ಇದೇನವ ಇಂತ ದುಬಾರಿ ಸೀರೆ ಉಟ್ಕೊಂಡು ಬಟ್ಟೆ ಸೀರೆಗೆ ಬಂದಿದೆ, ಬಳಿಕೋಗವು ಯೋಟಳು ತಿಳಿಯೋಕಿಲ್ಲ. ಏನ್ರಿ ನಿಮ್ ಕತೆ? ಏನಂತ ಗೊತ್ತಾ? ನಡಿ ಅತ್ತಾಗ ಹೇಳ್ತೀನಿ. ಇನ್ಮೇಕಿಂದ ಬಟ್ಟೆ ಕೊಂಡ್ಕೊಳಂಗಿಲ್ಲ, ನೀನ್ ಸಾಬೂನ್ ಹಾಕಂಗಿಲ್ಲ, ಸೆಡಿಯಂಗಿಲ್ಲ ಅಂತ ಅದೊಂದು ಪ್ಲಾನ್ ಹೇಳ್ಕೊಟ್ಟವನೆ. ಏನ್ರಿ ಅದು? ಬಿಡ್ಸ ಹೇಳ್ರಿ. ಏನು ಅಂದ್ರೆ ಇದೈತಲ್ಲ, ಸೊಪ್ಪು ಕಟ್ಬಿಡ್ತಾನೇನಪ್ಪ. ಬಟ್ಟೆ ಬರೀ ಖರ್ಚಾಯ್ತು ಅನ್ಬಿಟ್ಟು ಅದು ಮಾಡಿದ್ರು ಮಾಡ್ಬಿಡ್ತಾನೆ. ದುಡ್ಡಿನ ಮೇಲೆ ನಿನ್ಗೇನಮ್ಮಿ ಗೊತ್ತಾಯ್ತದೆ? ದುಡಿಯೋ ಗಡ್ಸ್ ನನ್ಗಲ್ವಾ ಗೊತ್ತು. ಯಾರು ಕಟ್ಕೊಳ್ಳಿ ಬೀಳ್ಲಿ, ದಿನ ರಾತ್ರಿ ಹೊತ್ತು ನಾನೇ ಕಟ್ಕೊಂಡು ಹಿಂಗೆ ನಿದ್ದೆ ಹೋಯ್ತೀನಿ. ಅವ್ರ ಯಾರೋ ಸಿಂಗಾಪುರ್ನವ್ರಂತೆ, ನಮ್ ಸಂಬಂಧ ಬೆಳೆಸ್ಬೇಕಂತೆ, ಅದಕ್ಕೆ ಹೆಣ್ಣು ಹುಡ್ಕೊಂಡು ಅಂದವ್ರೆ. ಹಂಗ ನಮ್ ಸೀಮನ್ನೇ ಯಾಕೆ ಗಂಟೆ ಹಾಕ್ಬಾರ್ದು? ದುಡ್ನೋರಂಗ್ ಕಾಣಿಸ್ತಾರ? ಭಾರಿ ಕುಳ. ದುಡ್ಡು ಅಂತಿದ್ದಂಗೆ ಹೇಳ್ದೆ ಕೇಳಿದ್ರೆ ಮಾಯ ಆಗ್ಬಿಟ್ನಲ್ಲಪ್ಪ. ಏನ್ ಈಗಲೇ ಹಿಂಗ್ ಓಡೋಗವನ ಏನಾರ ಕಾಸ್ಗಿಸ್ ನೋಡ್ಬಿಟ್ರೆ ಅಲ್ಲೇ ಗುಟಕ್ ಅಂದ್ಬಿಡ್ತಾನ ಅಷ್ಟೇ. ಗೊತ್ತಾ? ನನ್ನ ಅವತಾರ ನೋಡಿ ತಿರುಪೇನು ಅನ್ಕಂಡ್ರ? ನಾನ್ ತಿರುಪೇನ ಅಲ್ಲ ಕಣವ. ನೋಡಿರ್ತೀವಿ. ಬಂದ್ ವಿಷಯ ಹೇಳೋ.
ಅಂದಂಗೆ ನಿಮ್ ಯಜಮಾನ್ರ ಮಗನ್ಗೆ ಹೆಣ್ಣು ನೋಡಕ್ ಬಂದಿದ್ರ ಅನ್ನೋ ವಿಷಯ ಕಿತಾಪತಿಯಿಂದ ನಂಗೆ ಗೊತ್ತಾಯ್ತು. ನನ್ಗೂ ಒಬ್ಳು ಹೆಣ್ಮಗಳವಳೆ ಅಂತ ನಿಮಗ್ ತಿಳಿಸೋಗಣ ಅಂತ ಬಂದೆ. ನಿನ್ನ ಮಗಳು ಚೀಚಿ, ನೀನು ನೋಡಿದರೆ ಎಷ್ಟು ಕೊಲೆ, ನಿನ್ನ ಮಗಳು ಇನ್ನೆಷ್ಟು ಕೊಲೆ. ಅವಳು ಯಾರನ್ನೂ ಕೊಲೆ ಮಾಡಿಲ್ಲ ಕಣವ. ಕೊಲೆ, ವಾಸನೆ, ಗಲೀಜು, ಚೀಚಿ. ಯಾಸ ಮುಖ್ಯ ಅಲ್ಲ ಕಣವ, ಹಣ ಗುಣ ಮುಖ್ಯ. ನನ್ ಮಗಳನ್ನ ನಾನು ಪ್ಯಾಟೆಗೆ ಓದ್ಸಿವ್ನಿ ಕಣವ. ಸರಿ, ಒಂದ್ ಅಪ್ಲಿಕೇಶನ್ ಕೊಡು, ನಮ್ಮ ಯಜಮಾನ್ರು ಬಂದ್ಮೇಲೆ ಡಿಸ್ಕಸ್ ಮಾಡಿ ತಿಳಿಸ್ತೀನಿ. ಕೋಳಿ, ಕೋಳಿ. ನೋಡ್ತಾ ಇದ್ರೆ ತಿನ್ನಲ್ಲ ಅಂತ ಆಸೆ ಆಯ್ತದೆ. ನಾವು ಕೊಡೋದಿಲ್ಲ, ಇದು ನಮಗೆ ಸಾಲೋದಿಲ್ಲ. ಕೇಟ್ ಬಡ್ಡಿವು ಯಾವತ್ತಾರು ಕೋಳಿ ಮಗ ಕಂಡಿದ್ರಲ್ವಾ? ನಾನು ಮನೆಗೋಗಿ ಒಂದ್ ಕೋಳಿ ಮಾಡಿಸ್ಕೊಂಡ್ ತಿಂದು ಬರ್ತೀನಿ. ಅವೇಗ್ ನನ್ ಮಕ್ಕಳು ತಂದು, ತಿರ್ಬೋಕಿ ನನ್ ಮಕ್ಕಳು ತಂದು, ಒಟ್ಗಿಲ್ಲದ ಮಕ್ಕಳು ತಂದು. ಯಾಕೆ ಯಜಮಾನ್ರೆ ಬೈಕೊಳ್ತಾ ಇದ್ದೀರಿ? ಕೃಷ್ಣ, ನಾನ್ ಅವ್ರ ಮನೆಗ್ ಹೋದ್ರೆ ನನ್ ಕುಂತ್ಕೊಳ್ಳಕ್ಕೂ ಬಿಡ್ದೆ ನನ್ನ ಎದುರುಗಡೆನೆ ಕೋಳಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾರಲ್ಲ, ನನ್ಗೆ ಎಷ್ಟು ಹೊಟ್ಟೆ ಬುರಿ ಬೇಡ ಹೇಳು. ನಾನ್ ಕಾಣದ್ ಕೋಳೆ, ನಮ್ಮನೆಗೂ ಕೋಳೆ ಇದಾವೆ, ತಿನ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇದೆ. ಆದ್ರೇನ್ ಮಾಡೋದು, ದುಡ್ಡು ಖರ್ಚಾಯ್ತದಲ್ಲ. ಅದೇ ದುಡ್ಡನ್ನ ಬಡ್ಡಿಗೆ ಬಿಟ್ಬಿಟ್ರೆ ಬಡ್ಡಿ ಸೇರ್ಸಿ ಎಷ್ಟು ಸಂಪಾದನೆ ಮಾಡ್ಬೋದು ಹೇಳು? ಯಜಮಾನ್ರೆ, ಈಗ್ಲೂ ನೀವು ಏನೂ ಖರ್ಚು ಮಾಡದೆ ದಿನಕ್ಕೆ 2 ಕೋಳಿ ತಿನ್ಬಹುದು. ದಿನಕ್ಕೆ 2 ಕೋಳಿ ತಿನ್ಬೋದಾ? ಹೆಂಗೆ? ನೀವು ಊಟ ಮಾಡ್ತಿದ್ದಾಗ್ಲೆಲ್ಲ ಒಂದೊಂದು ಕೋಳಿ ಹೀಗೆ ನಿಮ್ ಕಣ್ಮುಂದೆ ನೇತಾಕಿ ಒಂದೊಂದು ತುತ್ತು ಬಾಯಿಗೆ ಇಡ್ತಿದ್ದ ಹಾಗೆ ಕೋಳಿ ಕಡೆ ನೋಡ್ತಾ ಉಸಿರು ಹೇಳ್ಕೊಳ್ಳಿ. ಘಮ ಘಮ ಅಂತ ನಮ್ ಕಡೆ ತಿನ್ನೋ ತಂದೂರಿ ಚಿಕನ್ ಅದ್ರ ಮುಂದೆ ಏನಿಲ್ಲ ರಾಯರೆ. ತಂದೂರಿ ಚಿಕನ್, ತಂದೂರಿ ಚಿಕನ್, ತಂದೂರಿ ಚಿಕನ್. ನೋಡಲ್ಲ ತಂದೂರಿ ಚಿಕನ್ ಹೆಂಗೈತೆ. ಏನಪ್ಪ ನೀನ್ ಮಾಡ್ತಿರೋ ಕೆಲ್ಸ? ಏನು ಅಂದ್ರೆ ಕೋಳಿ ಕುಯ್ಯಂಗಿಲ್ಲ, ಮಸಾಲೆ ಹಾಕಂಗಿಲ್ಲ, ಹೆಸರು ಮಾಡಂಗಿಲ್ಲ, ಹಂಗೆ ತಂದೂರಿ ಚಿಕನ್ ತಿನ್ನೋ ವಿಧಾನವ ಕಿಷ್ಟ ಕಣವ ಹೇಳ್ಕೊಟ್ಟಿದ್ದು. ಸಾಂಬಾರ್. ಅಯ್ಯೋ ಬ್ಯಾಡ್ ಕಡಿಮೆ, ನಾನ್ ಕೋಳಿ ಇಳೆ ಬಿಟ್ಕೊಂಡು ತಂದೂರಿ ಚಿಕನ್ ಅಂತ ಬರೀ ಅನ್ನ ತಿಂತಾವ್ನಿ. ಅಯ್ಯೋ, ಇದೇನ್ರಿ ನಿಮ್ಮ ಅವಸ್ಥೆ? ನಾಲ್ಗೆ ರುಚಿಯಾಗಿ ಮನಸ್ಸಿಗೆ ತೃಪ್ತಿಯಾಗಿ ಅಡ್ಗೆ ಮಾಡ್ಸ್ಕೊಂಡ್ ತಿನ್ನೋದ್ ಬಿಟ್ಟು ಇದೇನ್ರಿ ನಿಮ್ಮ ಹಣೆ ಬರ? ಅಲ್ರಿ, ನೀವ್ ಬದುಕಿರುವಾಗ್ಲೇ ಉಪಯೋಗಿಸ್ತಿರೋ ಹಣನ ಸತ್ಮೇಲೆ ಏನ್ ಮಾಡ್ತೀರಾ? ಎಲ್ಲಾದ್ನು ಕೂತ್ಕೊಂಡು ಒಂದೇ ಸತಿ ನುಂಗ್ ಬಿಡು, ಮನೆಲ್ಲ ನುಣ್ಣು ಖಾಲಿ ಆಯ್ತದೆ, ತಿಪ್ಪೆ ಬರ್ತಿ ಆಯ್ತದೆ. ಅದ್ನೇ ಎಲ್ಲಾದ್ನು ಉಳಿಸ್ಕೊಂಡ್ ಬಂದ್ರೆ ಮನೇಲಿ ಲಕ್ಷ್ಮಿ ತಾಂಡ ಮಾಡ್ತಾಳೆ ಕಣಮ್ಮಿ, ತಾಂಡ ಮಾಡ್ತಾಳೆ. ಅಷ್ಟಕ್ಕೂ ನಾವ್ ಇದನ್ನೆಲ್ಲ ಕಷ್ಟಪಟ್ಟು ಯಾರಿಗೋಸ್ಕರ ಉಳಿಸ್ತಾ ಇದೀವಿ ಹೇಳು? ನಮ್ ಸೀಮಾ ಒಂದ್ ಒಳ್ಳೆ ಮನೆ ಸೇರ್ಕೊಳ್ಳಿ ಅಂತವ. ನೀವಿರೋವರ್ಗೂ ಈ ತರ ಹಣ ಉಳಿಸಿ ನನಗ್ ಕೊಡೋದ್ ಬೇಡ. ನೀವು ಬದುಕಿರೋವರ್ಗೂ ಚೆನ್ನಾಗ್ ತಿಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ. ಸುಮ್ಕಿರವ, ನಿನ್ಗೇನು ತಿಳಿಯೋಕಿಲ್ಲ. ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟೆ, ಹೆಂಗಿದ್ದು ನೀನು ಹೆಂಗಾಗ್ಬಿಟ್ಟೆ, ಯಾಕಲ್ಲ ಪುಟ್ನಂಜ ಹಿಂಗಾಗ್ಬಿಟ್ಟೆ. ಅದೇ ಜ್ವರ ಬಳೆಯ ಇಷ್ಟ ದಿವಸ ಕಿವಿ ಕಚ್ಚಿ ಸಾಕು. ಮತ್ತೆ ಶ್ರೀರಂಗಪಟ್ಟಣ ತಾಲೂಕು ನಗುನಹಳ್ಳಿಲಿ ಒಂದ್ ಒಳ್ಳೆ ಸಂಬಂಧ ಐತೆ, ಕರ್ಕೊಂಡ್ ಬರ್ಲಾ? ಇಟ್ಟವ್ರ ಹೋಗ್ ಮತ್ತೆ. ಕಿತಾಪತಿ ಚೆಲ್ಲ ಹಾಳಾಗೋದ್ನ ಅವನು. ಕಿತಾಪತಿ ಕರೆದ್ರ ಶರ್ಬನ್ ಹೋಟ್ಲಿಗೆ ಹೋಗಿ 1 kg ಲಾಡು ಉಂಡೆ, 1 kg ಮೈಸೂರು ಪಾಕ, 1 kg ಜಾಂಗೀರ್ ತಗೊಂಡು ಇಲ್ಲಿದ್ದೋ ನಂಗೆ ಬಂದ್ಬಿಡು. ಅಷ್ಟೊಂದ ಯಾಕೆ? ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟಾರ ಅಂತ ನಿನ್ಗೆ ಹಾಕಲ್ಲ. ಹೆಣ್ಣು ನೋಡಕ್ ಬತ್ತಾವ್ರೆ, ಅದಕ್ಕೆ ತೆಗೆದಿ ದುಡ್ಡ ನೀನ್ ಹಾಕ್ಬೇಕ ಬುಡ್ಡು ಇದ್ದೆ. ನನ್ನ ಹೆಸರು ಹೇಳು, ಎಲ್ಲಾದ್ನು ಕೊಡ್ತಾರೆ, ತಗೊಂಬಂದು ಗಣ್ಣೋರ್ ಮುಂದಿಡವ. ನಾಚ್ಕೊಂಡ್ ಅವ್ರು ತಿನ್ನಕಿಲ್ಲ. ಅವ್ರು ಹೋದ್ಮೇಲೆ ಹುಷಾರಿಂದ ಇಷ್ಟರಿಂದ ಗ್ವಾಡೆ ನೆಗೆದು ತಗೊಂಡೋಗಿ ಕೊಟ್ ಬರಿವಂತೆ. ಬಾಡಿಗೆ ಎಷ್ಟಾಯ್ತದೆ ಅಂತ ಕೇಳ್ಕೊಂಬ, ಅವ್ನ ಎದೆ ಮೇಲೆ ವಾಗಾಯಿಸ್ಬಿಟ್ಟು ಬರಿವಂತೆ. ಏನ್ರಿ ಯಾವ್ದು ಹುಡ್ಗ? ಶ್ರೀರಂಗಪಟ್ಟಣ ತಾಲೂಕು ನಗುನಳ್ಳಿದು ಕಡಮಿ. ಒಳ್ಳೆ ಶಾಲೆ ಉಟ್ಕೊಂಬ ಮಗ. ಉಟ್ಕೊಮ್ಮ. ನಿಮ್ಮಪ್ಪ ಕೊಡ್ಸಿದಾರಲ್ಲ, ನಾ ಮುಂಚೆನೆ ಬಡ್ಕೊಂಡೆ. ಹಬ್ಬ ಹರಿದಿನ ಮದ್ವೆ ಮುಂಜಿನ್ರೆ ಒಂದೊಳ್ಳೆ ರೇಷ್ಮೆ ಸೀರೆ ಇರ್ಬೇಕು ಅಂತ. ಕೇಳಿದ್ರ ನನ್ ಮಾತ್ನ? ನಿನ್ ಮದ್ವೆಗೆ ರೇಷ್ಮೆ ಶಾಲೆ ಕೊಡ್ಸಿರ್ಲಿಲ್ವೇ ನಮ್ಮೆ? ಅದನ್ನೇ ಉಡ್ಸ್ಕೊಂಡ್ ಕರ್ಕೊಂಬ. ಯಾವಾಗ ನೋಡಿದ್ರು ಇದ್ ಕೊಡ್ಸು, ಅದ್ ಕೊಡ್ಸು, ಇದ್ ಕೊಡ್ಸು.